ಹುತಾತ್ಮ ವೀರ ಯೋಧರ ಕೋಗನೂರು ಗ್ರಾಮದಲ್ಲಿ ಸಪ್ತಗಿರಿ ವೈದ್ಯಕೀಯ ಕೇಂದ್ರ ಹಾಗೂ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು. ಗದಗ ಜಿಲ್ಲೆಯ ಶಿರಟ್ಟಿ ಮೀಸಲು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹುತಾತ್ಮ ವೀರ ಯೋಧರ ಗ್ರಾಮವಾದ ಕೋಗನೂರು ಗ್ರಾಮದಲ್ಲಿ ಸಪ್ತಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ಹಾಗೂ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಬಿಟಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು. ಶಿಬಿರದಲ್ಲಿ ಕೋಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಾಗರಮಡುವು, ಅಂಕಲಿ, ತಂಗೋಡ, ಹೆಬ್ಬಾಳ ಗ್ರಾಮದ ನೂರಾರು ಜನ ಬಡ ರೋಗಿಗಳು ಬಂದು ತಮ್ಮ ಆರೋಗ್ಯ ತಪಾಸಣೆ ಮಾಡಿಕೊಂಡರು. ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಜನರು ಕಿಡ್ನಿ ಸ್ಟೋನ್, ಎಸಿಜಿ, ಬಿಪಿ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಜನರು ಕಿಡ್ನಿ ಸ್ಟೋನ್, ಇಸಿಜಿ, ಬಿಪಿ, ಶುಗರ್ ಸೇರಿದಂತೆ ತಮ್ಮ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನ ಪಡೆದುಕೊಂಡರು. ಚಿಕಿತ್ಸೆ ಪಡೆದುಕೊಂಡವರಲ್ಲಿ ಹೆಚ್ಚು ಜನರು ಮೊಣಕಾಲು ನೋವಿನಿಂದ ಬಳಲುತ್ತಿದ್ದ ಮೃತರ ಸಂಖ್ಯೆ ಹೆಚ್ಚಾಗಿತ್ತು. ಉಚಿತ ಆರೋಗ್ಯ ಶಿಬಿರಕ್ಕೆ ಬಂದಂತಹ ಎಲ್ಲ ಜನರಿಗೂ ಉತ್ತಮ ರೀತಿಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ನೇತೃತ್ವವನ್ನು ವಹಿಸಿದ್ದ ಶಿರಹಟ್ಟಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸುತ್ತಿರುವ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಬಿಟಿ ಚಂದ್ರಶೇಖರ್ ಅವರು ಮಾತನಾಡಿದರು. ಉಚಿತ ಚಿಕಿತ್ಸೆಯನ್ನು ಪಡೆದ ಗ್ರಾಮಸ್ಥರು ಶಿಬಿರದ ಬಗ್ಗೆ ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ರಾಜ್ಯ ರೈತೋದಯ ಸಂಘಟನೆಯ ಉಪಾಧ್ಯಕ್ಷರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ನಬಲ್ಗುಂದ, ಪ್ರಜಾಪವರ್ ಟಿವಿ ಶಿರಹಟ್ಟಿ. ಬ್ಯೂರೋ ರಿಪೋರ್ಟ್ ಬಸವರಾಜ್ ನಬಲ್ಗುಂದ, ಎನ್ಕೆಎಸ್ ಟಿವಿ ಫಾರ್ ಶಿರಹಟ್ಟಿ. ಜನ ಹೇಗೆ ಅಂದರೆ ರೈತರುಗಳು, ಕೂಲಿ ಕಾರ್ಮಿಕರು, ಬಡವರು ಅದೆಷ್ಟು ಕಷ್ಟದಲ್ಲಿರುವಂಥ ರೈತ ಬಾಂಧವರು. ಯಾಕೆಂದರೆ ಇವರು ಯಾವುದೇ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಸರ್. ಇವರಿಗೆ ಹಾರ್ಟ್ ಆಗಲಿ, ಕಿಡ್ನಿ ಆಗಲಿ, ಲಿವರ್ ಆಗಲಿ, ಕಾಲಾಗಲಿ, ಕಣ್ಣಾಗಲಿ, ತಲೆ ಸರ್ಜರಿ ಆಗಲಿ, ಯಾವುದೇ ಸರ್ಜರಿಗೆ ಹೋಗೋಕ್ಕೆ ಭಯ ಪಡ್ತಾರೆ. ಹಾಗಾಗಿ ನಾವು ಇಡೀ ಶಿರಹಟ್ಟಿ ಕ್ಷೇತ್ರವನ್ನು ತಮಗೆ ಮಾಧ್ಯಮದವರಿಗೆ ಗೊತ್ತಿದೆ, ಇಡೀ 6 ತಿಂಗಳಿಂದ ಹಳ್ಳಿನ ರೋಡ್ನ ಪಂಚಾಯಿತಿಗಳನ್ನು ಪ್ರತಿಯೊಂದು ಕಡೆ ನಾವು ರೌಂಡ್ ಮಾಡ್ತಿರೋದು ತಾವು ಕೂಡ ತಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ. ಜೊತೆಗೆ 1008 ಮದುವೆನೂ ಕೂಡ ಇದೇ ಲಾಸ್ಟ್ ವೀಕು ಹೋದ ವರ್ಷ ಡಿಸೆಂಬರ್ 7ನೇ ತಾರೀಕು ಮದುವೆ ಮಾಡಿದ್ದೀವಿ. ಹಾಗಾಗಿ ನಾವು ಇಡೀ ಕ್ಷೇತ್ರವನ್ನು ಅಡ್ಡಾಡಿದಾಗ ಗೊತ್ತಾಯಿತು, ಎಲ್ಲ ಪಾಪ ದಿನನಿತ್ಯ ಕೆಲಸಗಳನ್ನ ರೈತರ ಕೆಲಸ ಮಾಡ್ತಾ ಒಳ್ಳೊಳ್ಳೆ ಆಸ್ಪತ್ರೆಗಳಿಗೆ ಹೋಗೋದಿಲ್ಲ, ಆಮೇಲೆ ದವಾಖಾನೆಗೆ ಹೋಗಿ ತೋರಿಸೋದೇ ಕಷ್ಟ ಇರುತ್ತೆ. ಆಗ ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಿದ್ರು, ನೀವು ಒಳ್ಳೆಯ ಆಸ್ಪತ್ರೆಗಳನ್ನ ತರಿಸಿ ನಮಗೆ ಒಂದು ಸ್ವಲ್ಪ ಟ್ರೀಟ್ಮೆಂಟ್ಗಳನ್ನು ಕೊಡಿಸಿ ಅಂತೇಳಿ ನಮ್ಮ ಸಂಘದವರೆಲ್ಲ ಹೇಳಿದಾಗ, ಇದು ಒಳ್ಳೆ ಕೆಲಸ ಆಯಿತು, ರೈತರಿಗೆ ತುಂಬ ಒಳ್ಳೆ ಆಗುತ್ತೆ ಹಂಗಂತೇಳಿ ನಾವೇನು ಮಾಡ್ತೀವಿ ಸರ್. ನಾವು ಮೊದಲನೇದಾಗಿ ಶಿರಹಟ್ಟಿಗೆ ಬಂದಾಗ ನಮ್ಮ ಕಳಕಮಲ್ಲೇಶ್ವರ ಅಂದರೆ ತಾಂಗೋಡ ಕಳಕಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಾವು ಮುಂದೆ ಹೆಜ್ಜೆಟ್ಟಿರ್ತೀವಿ. ಇಲ್ಲಿ ಅಂದರೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವಿಲ್ಲಿ ಕಾಲಿಟ್ಟು ಹೆಜ್ಜೆಟ್ಟಾಗಿ ಇಡೀ ತಾಂಗೋಡದವರು ನಮಗೆ ಸಹಾಯ ಮಾಡಿದ್ರು. ಅದು ಕೋಗನೂರು ಪಂಚಾಯಿತಿ ಅಂತ ಕೇಳ್ಪಟ್ವಿ. ಮೊನ್ನೆ ನಿಮಗೆ ಗೊತ್ತಿದೆ, ನಾಗರಮಡುವು ಒಳಗಡೆ ಸ್ಟ್ರೈಕ್ ಮಾಡಿದ್ವಿ, ಸ್ಟ್ರೈಕ್ ಸಕ್ಸಸ್ ಆಯ್ತದು. ಅದಕ್ಕೆ ನಮ್ಮ ಕೋಗನೂರು ಪಂಚಾಯಿತಿ ತುಂಬ ಹೃದಯಪೂರ್ವಕವಾಗಿ ನನಗೆ ಅನ್ನಿಸ್ತು, ಸ್ಟಾರ್ಟ್ ಮಾಡೋಂಗಿದ್ರೆ ಅಲ್ಲೇ ಸ್ಟಾರ್ಟ್ ಮಾಡಬೇಕು. ಅಲ್ಲಿರುವಂಥ ನೋವು ನಲಿವುಗಳು, ರೈತರಿಗೆ ಏನು ಕಷ್ಟ ಆಗಿದೆ, ರೈತರಿಗೆ ಏನು ಸಮಸ್ಯೆ ಇದೆ, ಆ ಸಮಸ್ಯೆಗಳನ್ನು ನೋಡಿ ಎಲ್ಲದಕ್ಕೂ ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಇಲ್ಲದಂಗೆ ಅವರಿಗೆ ಸಪ್ತಗಿರಿ ಆಸ್ಪತ್ರೆ ಅನ್ನೋ ಒಂದು ಆಸ್ಪತ್ರೆ ತುಂಬ ಅದ್ಭುತವಾದ ಆಸ್ಪತ್ರೆ. ಇಡೀ ರಾಜ್ಯದಲ್ಲಿ ಮತ್ತು ಬೇರೆ ಕಡೆ ಹೆಸರು ಮಾಡಿರುವಂಥ ಒಳ್ಳೆಯ ಆಸ್ಪತ್ರೆ. ಅದು ನಾವು ಕರೆದ್ವಿ. ಈಗ ಆಲ್ರೆಡಿ ನಾವು ಬೇರೆ ಬೇರೆ ಕಡೆಯೆಲ್ಲ ಅದನ್ನು ಟ್ರೀಟ್ಮೆಂಟ್ ಕೊಡಿಸಿದ್ವಿ. ತುಂಬ ಚೆನ್ನಾಗಿದೆ. ಏನಾದರೂ ಸರ್ಜರಿ ಆಗಬೇಕಂದ್ರೆ ಅವರೇ ಬಸ್ಸನ್ನು ತಂದು ಇಲ್ಲಿಂದ ಪೇಷಂಟ್ಗಳನ್ನು ತೊಗೊಂಡೋಗಿ ಅಲ್ಲಿ ಸರ್ಜರಿಗಳನ್ನು ಮಾಡಿ ಮತ್ತೆ ತೊಗೊಬಂದು ಇಲ್ಲಿ ಬಿಡ್ತಾರೆ. ಯಾವುದೇ ದುಡ್ಡನ್ನು ಇಸ್ಕೊಳ್ಳೋದಿಲ್ಲ. ಅದಕ್ಕೆ ನಮ್ಮ ಉದ್ದೇಶ ಏನಂದರೆ, ಈಗ ಆಸ್ಪತ್ರೆಗಳಂತ ಹೋದಾಗ ಯಾವುದು ಆಯುಷ್ಮಾನ್ ಕಾರ್ಡ್ ಅಂತ ಹೇಳ್ಬಿಟ್ಟು ಆಯುಷ್ಮಾನ್ ಕಾರ್ಡ್ ಒಳಗಡೆ 50,000 ಖರ್ಚಾದ್ರೆ 25,000 ರೂಪಾಯಿ ಕಟ್ಸ್ಕೊಳ್ತಾರೆ. ಅದು ಕೂಡ ಕಷ್ಟನೇ ರೈತರಿಗೆ. ಜೊತೆಗೆ ಈ ಆಸ್ಪತ್ರೆ ಒಳಗಡೆ ಯಾವುದೇ 1 ರೂಪಾಯಿ ಕಟ್ಸ್ಕೊಳ್ಳೋದಿಲ್ಲ. ಕರ್ಕೊಂಡೋಗಿ ಕೂಡ ಕರ್ಕೊಂಡು ಬಂದು ಅಲ್ಲಿ ಊಟದ ವ್ಯವಸ್ಥೆ, ಏನೇ ವ್ಯವಸ್ಥೆ ಇದ್ದರೂ ಬಸ್ ಚಾರ್ಜಿಂದ ಹಿಡಿದು ಎಲ್ಲ ಅವರು ಟ್ರೀಟ್ಮೆಂಟನ್ನು ಕೊಡ್ತಾರೆ. ನಾವು ಆಲ್ರೆಡಿ ಇದನ್ನು ಮಾಡಿದ್ದೀವಿ. ಇಲ್ಲಿ ಹಳ್ಳಿ ರೈತರು ಸದುಪಯೋಗ ಮಾಡ್ಕೋಬೇಕು. ನೀವೇ ನೋಡ್ತಾ ಇದ್ದೀರಾ ಸಾಹೇಬ್ರೆ, ನಮಗೆ ತುಂಬ ಖುಷಿ ಆಗೋದೇನೆಂದರೆ ಎಲ್ಲ ರೈತರು ಇವತ್ತು ಸೋಮವಾರ ರೈತರು ಎಲ್ಲೂ ಹೋಗೋದಿಲ್ಲ ಅಂತೇಳಿ ಇಟ್ಕೊಂಡಿದ್ವಿ. ನಿಜವಾಗ್ಲೂ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ತಾವೇ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಬಂದು ತೋರಿಸ್ಕೊಳ್ತಿದ್ದಾರೆ. ಇನ್ನೂ ಯಥೇಚ್ಛ ಭಾಗ ಬರಲಿ. ವಾರಕ್ಕೆ, ತಿಂಗಳಿಗೆ ಒಂದು ಸಲ ನಾನು ಈ ಕಾರ್ಯಕ್ರಮನ ಇಡೀ ಶಿರಹಟ್ಟಿ ಕ್ಷೇತ್ರದಲ್ಲಿ ಹಮ್ಮಿಕೋಬೇಕು ಅಂತಿದ್ದೀವಿ. ಎಲ್ಲ ಡಾಕ್ಟರ್ಗಳನ್ನು ಕರೆಸ್ತೀವಿ, ಎಲ್ಲರಿಗೂ ಕೂಡ ಟ್ರೀಟ್ಮೆಂಟ್ಗಳನ್ನು ಕೊಡಿಸ್ಬೇಕು ಅಂತೇಳಿ ಇವತ್ತು ನಾವು ಮತ್ತು ನಮ್ಮ ದಂಪತಿಯವರು, ಜೊತೆಗೆ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು ಲತಮ್ಮ ಅವರು, ನಮ್ಮ ಶಿವಮೊಗ್ಗ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಸುಧೀರ್ ಅಂತೇಳಿ, ನಮ್ಮ ರಾಜ್ಯ ಉಪಾಧ್ಯಕ್ಷರು ಬಂದಿದ್ದಾರೆ,
ಮತ್ತು ಆಮೇಲೆ ರಾಮಕೃಷ್ಣ ಅವರು, ಮತ್ತು ಆಮೇಲೆ ನಮ್ಮ ಕಲ್ಲನೂರು ಶರಣು ಬಂದಿದ್ದಾರೆ, ಮತ್ತು ನಮ್ಮ ಅತಿಥಿಯಲ್ಲಿ ಇಂಥ ರೈತ ಸಂಘದ ರಾಜ್ಯ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರು ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ಬಡವರಿಗೆ ಎಲ್ಲರಿಗೆ ಒಂದು ರೀತಿಯಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯಗಳನ್ನು ತಿಳಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ನೀವೆಲ್ಲ ಚೆಕಪ್ ಮಾಡಿಸ್ಕೊಂಡ್ರೆ? ಇನ್ನೂ ಇಲ್ಲ, ಈಗ ಮಾಡಿಸ್ಕೊತಾರೆ. ಏನಾಗಿತ್ತು ತಮಗೆ? ಮಂಡೆ ನೋವು. ಎಲ್ಲ ತೋರಿಸಿದ್ರೆ ಮೊದಲು? ಎಲ್ಲಿ ತೋರಿಸಿಲ್ಲ, ಇದು ಫಸ್ಟ್ ಇಲ್ಲಿ ತೋರ್ಸಾಕತ್ತೀರ. ತಮ್ಮ ಹೆಸರು? ನಮ್ಮ ಹೆಸರು ಜಡಿಯಪ್ಪ ತಳವಾರ. ಚಲೋ ಆಗೈತಿ. ಹೌದಾ? ಯಾವ್ಯಾವ ಊರನ್ನವ್ರು ಬಂದಾರ ಇಲ್ಲಿ ತೋರಿಸೋಣ? ನಗರಮಡು, ಗೋನ್ಕೊಪ್ಪ, ತೊಂಗೋಡ, ಬಿಜ್ಜೂರು, ಅಂಕ್ಲಿ, ಕೋಗನೂರು, ಸುತ್ತಮುತ್ತ ಗ್ರಾಮದವ್ರು ಎಲ್ಲರೂ ಬಂದಾರೆ. ಒಟ್ಟು ಇಂಥ ಕ್ಯಾಂಪು ಆಗಿಂದಾಗ ಆಗ್ಬೇಕು ಅಂದ್ರೆ ನಿಮ್ಮಂಥ ರೈತರಿಗೆಲ್ಲ ಅನುಕೂಲ ಆಗ್ತದೆ. ಯಾಕಂದ್ರೆ ನೀವು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ತೋರಿಸೋಣದಾಗಲ್ಲ. ಅದರಿಂದ ಅನುಕೂಲ ಆಗೈತಿ. ನಮ್ಗೆ ದೊಡ್ಡ ಅನುಕೂಲ ಆಗೈತಿ. ಓಕೆ, ಏನು ಹೇಳ್ತೀರಿ ರೈತ ಸಂಘದವರಿಗೆ? ನಮ್ಮ ಇಟ್ಟು ದಡ್ಡಿ ಇಲ್ಲ ಅಂತ ಹೇಳ್ತಾವ್ರಿ. ಓಕೆ, ನಮಗೆ ಮೊಣಕಾಲು ನೋವ್ರಿ, ಕೀಲು ನೋವ್ರಿ, ಕಣ್ಣು ರೀ, ಒಂದು ಸ್ವಲ್ಪ ಕಣ್ಣು ಮಬ್ಬಬ್ಬಾಕವ್ರಿ. ಎಲ್ಲಾರು ಹಿಂದೆ ತೋರಿಸಿದ್ರೆ? ಎಲ್ಲಿ ತೋರಿಸಿಲ್ರಿ. ಇದು ಕ್ಯಾಂಪ್ ಸಿಟ್ಟಿದ್ದು ಅನುಕೂಲ ಆಗೈತಿ. ಡಾಕ್ಟರ್ ಎಲ್ಲರೂ ಬಂದಿದ್ರ? ಎಲ್ಲಿ ಬಂದಿಲ್ರಿ ನಮ್ಮೂರಾಗ. ಇದ ಫಸ್ಟ್ ಬಂದಾರ್ರಿ ಅವಾಗ ಆದ್ರೆ ಈಗ ನಮ್ಗೆ ಇದು ದೊಡ್ಡ ಪ್ರಮಾಣದಾಗ ರೈತರ ಐತ್ರಿ. ಆ ಬಳಕ ಬೆಂಗಳೂರಿಂದ ಬರ್ತಾರ, ನಮಗ್ ಬಡಬಾಕರಿಗೆ ಅಲ್ಲಿ ಹೋಗಿ ತೋರ್ಸ್ಕೊಳಕ್ ಆಗ್ಬೇಕಲ್ರಿ, ಅದಕ್ಕ ನಾವ್ ಇಲ್ಲಿಗೆ ಬಂದಿವಿ. ಸ್ಪೆಷಲಿಸ್ಟ್ ಡಾಕ್ಟರ್ ಎಲ್ಲರೂ ಬಂದಿದ್ರ ಬೆಂಗಳೂರಿನಿಂದ? ಸ್ಪೆಷಲಿಸ್ಟ್ ಡಾಕ್ಟರ್